ರಾಜಾತಿಥ್ಯ ಕೇಸ್ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಲಾ ಅಂಡ್ ಆರ್ಡರ್ ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿಯ ರಚನೆ, 4 ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಸಮಿತಿಯಲ್ಲಿರುವವ ಸಂದೀಪ್ ಪಾಟೀಲ್, ಅಮರನಾಥ್ ರೆಡ್ಡಿ ಮತ್ತು ರಿಷನ್ ಜೊತೆಗೆ ಹಿತೇಂದ್ರ ಅವರು. ಸಮಿತಿ ಈ ಕೇಸನ್ನ ತನಿಖೆ ಮಾಡೋದಕ್ಕೆ ಅಂತಾನೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. 4 ಹಿರಿಯ ಅಧಿಕಾರಿಗಳ ತಂಡ ಈ ಇಡೀ ಪ್ರಕರಣದ ತನಿಖೆಯನ್ನು ಮಾಡಲಾಗುತ್ತೆ. ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. 4 ಜವಾಬ್ದಾರಿಯನ್ನು ಕೊಡಲಾಗಿದೆ. ಇವರು ಕೂಲಂಕುಷವಾದ ತನಿಖೆಯನ್ನು ಮಾಡಬೇಕು. ಗೃಹ ಸಚಿವರು ಹೇಳೋ ಪ್ರಕಾರ 2023ರಲ್ಲಿ ರೆಕಾರ್ಡ್ ಆಯಿತು ಅಂದ್ರಲ್ಲ, ಅವಾಗಿಂದ ಇಲ್ಲಿಯ ತನಕ ಏನೇನು ನಡೆದಿದೆ, ಯಾರ್ಯಾರು ಅಧಿಕಾರಿಗಳಿದ್ದರು, ಯಾವ ಅಧಿಕಾರಿಗಳಲ್ಲಿದ್ದಾಗ ಈ ಎಲ್ಲ ಘಟನೆಗಳು ನಡೆದಿದೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾದಂತಹ ತನಿಖೆಯನ್ನು ಮಾಡಬೇಕು. ಹಾಗಾಗಿ 4 ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. ಲಾ ಅಂಡ್ ಆರ್ಡರ್ ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ, ಅಂದರೆ ಅವ್ರ ಹೆಡ್, ಈ ಸೇಮ್ ಒಂಥರ SIT ರಚನೆ ಮಾಡಿದಂಗೆ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಎಡಿಜಿಪಿ ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂಥ IG ಅವರು, ಅಮರನಾಥ್ ರೆಡ್ಡಿ SP, ರಿಶಾಂತ್ SP, ಈ 4 ಜನರ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಕೋ ಮೆಂಬರ್ಸ್ ಅಂತಾದರೂ ಆಗ್ಬೋದು ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತೇಳಿ ಸೂಚನೆಯನ್ನು ಈ ಆದೇಶದಲ್ಲಿ ಕೊಡ್ತೇವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದರೆ ಕಮಿಷನರ್, DCಗಳು ಮತ್ತು SPಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಈಗ 4 ಅಧಿಕಾರಿಗಳ ತಂಡ ಏನು ಸಮಿತಿ ರಚನೆ ಮಾಡಿದ್ದಾರೆ, ಇದು ಕೇವಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿರ್ತಕ್ಕಂಥ ರಾಜಾತಿಥ್ಯದ ತನಿಖೆಗ ಅಥವಾ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತಾ ಅಂತ? ಅರವಿಂದ್, ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಪರಪ್ಪನಗರದ ವಿಡಿಯೋಗಳು ವೈರಲ್ ಆದ ಸಂಬಂಧಪಟ್ಟ ಹಾಗೆ ತನಿಖೆಗೆ ಈಗ ಸಮಿತಿ ರಚನೆ ಮಾಡಿರುವಂಥದ್ದು. ಆ 4 ಹಿರಿಯ ಅಧಿಕಾರಿಗಳ ಸಮಿತಿ ಏನಿದೆ ಅದು 1 ತಿಂಗಳ ಒಳಗಾಗಿ ಅದರ ವರದಿ ಕೊಡಬೇಕು. ಆ ವರದಿ ನಂತರದಲ್ಲಿ ಬೇರೆ ಎಲ್ಲ ಅಂದರೆ 2023ರಿಂದ ಆಗಿದ್ದಾವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ರು, ಯಾವ ರೀತಿ ವಿಡಿಯೋ ವೈರಲ್ ಆಯಿತು ಅನ್ನೋ ಮಾಹಿತಿ ಆಧಾರದ ಮೇಲೆ ಅವ್ರ ಮೇಲೂ ಕೂಡ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನೋ ಮಾಹಿತಿನ ಹೇಳಿರುವಂಥ. ಅದ್ರ ಜೊತೆಗೆ ಜೈಲಿನಲ್ಲಿ ಕೆಲವು ಅವ್ಯವಸ್ಥೆಗಳಿದ್ದಾವೆ ಮತ್ತು ಸಿಬ್ಬಂದಿ ಕೊರತೆ ಇದೆ ಅನ್ನೋ ಮಾಹಿತಿಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅವರನ್ನು ಆದಷ್ಟು ಬೇಗ ಅವರನ್ನು ಹೊಸ ಸಿಬ್ಬಂದಿ ನೇಮಕಕ್ಕೂ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಪ್ರಸ್ತಾಪ ಆಗಿದ್ದ ವಿಚಾರಗಳೇನೆಂದರೆ, ಈ ವಿಡಿಯೋ ವೈರಲ್ ಏನಾಗ್ತಿದ್ದಾವೆ ಇವು ಅಧಿಕಾರಿಗಳಿಗಿಂತ ಅಲ್ಲಿ ಶಿಕ್ಷೆ ಅಂದರೆ ಅಪರಾಧಿಗಳೇನಿರ್ತಾರೆ, ಶಿಕ್ಷೆ ಪ್ರಕಟ ಆಗಿ ಅಪರಾಧಿಗಳೇನಿರ್ತಾರೆ ಅವ್ರಿಗೆ ಉಸ್ತುವಾರಿ ಕೊಟ್ಟಿರ್ತಾರೆ. ಸಿಬ್ಬಂದಿ ಕೊರತೆ ಹಿನ್ನೆಲೆಯಲ್ಲಿ ಅವರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ಜವಾಬ್ದಾರಿ ಜೊತೆಗೆ ಇವರೇ ಕೆಲವೊಂದು ವಿಡಿಯೋಗಳನ್ನ ಶೂಟ್ ಮಾಡಿ ಹೊರಗಡೆಗೆ ಖಾಸಗಿ ಮಾರ್ಕೋತಾ ಇದ್ದಾರೆ ಅಥವಾ ಬೇಕಾದವರಿಗೆ ವೈರಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈ ಸಭೆಯಲ್ಲಿ ಗೊತ್ತಾಗಿರುವಂಥದ್ದು. ಆ ನಿಟ್ಟಿನಲ್ಲಿ 5 ವರ್ಷ ಮುಗಿದ ಯಾವುದೇ ಕೈದಿ ಆಗಿರ್ಬೋದು ಅಂಥವ್ರನ್ನು ಒಂದು ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದ್ದೀವಿ. ಆ ನಿಟ್ಟಿನಲ್ಲೂ ಕೂಡ ಗಮನ ಹರಿಸ್ತೀವಿ ಅಂತ ಇವತ್ತು ಗೃಹ ಸಚಿವರು ಹೇಳಿರುವಂಥದ್ದು. ಹಾಗಾಗಿ ಬಹುತೇಕ ಇವತ್ತು ವಿಡಿಯೋಗಳೇನು ವೈರಲ್ ಆಗ್ತಿದ್ದಾವೆ ಅದು ಬೇರೆ ಉಮೇಶ್ ರೆಡ್ಡಿ ಅಥವಾ ತರುಣ್ ರಾಜ್ ಏನಿದ್ದಾವೆ ಅವ್ರ ಕಡೆಯಿಂದ ವೈರಲ್ ಆಗಿದ್ದರೆ ಅಷ್ಟೊಂದು ಸೀರಿಯಸ್ನೆಸ್ ಇರ್ತಾ ಇರಲಿಲ್ಲ. ಯಾವಾಗ ಒಬ್ಬ ಶಂಕಿತ ಉಗ್ರ ಏನಿದ್ದಾನೆ ಆತನ ಕೈಗೆ ಮೊಬೈಲ್ ಹೋಗಿದೆ, ಆ ಉಗ್ರನ ಕೈ ಮೊಬೈಲ್ ಹೋದ ನಂತರದಲ್ಲಿ ಉಂಟಾಗುವ ದುಷ್ಪರಿಣಾಮಗಳೇನು ಅನ್ನೋದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಗೃಹ ಇಲಾಖೆ ಹಲವು ಸುಧಾರಣಾ ಕ್ರಮಗಳು ಮತ್ತು ಈಗ ಸದ್ಯಕ್ಕೆ 3 ಜನ ಅಧಿಕಾರಿಗಳ ತಲೆದಂಡ ಮಾಡಿರುವಂಥದ್ದು. ಅದ್ರ ಜೊತೆಗೆ ಈಗ ಸಮಿತಿ ರಚನೆ ಮಾಡಿ ಆ ಸಮಿತಿಯಲ್ಲಿ ಬರುವಂಥ ವರದಿ ಆಧಾರದ ಮೇಲೆ ಮತ್ತಷ್ಟು ತಲೆದಂಡ ಅಥವಾ ಮತ್ತಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಇವತ್ತು ನಿರ್ಧಾರ ಮಾಡಿರುವಂಥದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಾನು ಅದಕ್ಕೆ ಹೇಳಿದ್ದು, ಇವತ್ತಿನ ಸಭೆಯಲ್ಲಿ 1 ಅಧಿಕಾರಿಗಳ ತಲೆದಂಡ, 2ನೇದು ಸಮಿತಿ ರಚನೆ. ಯಾಕೆಂದರೆ ಈ ಪ್ರಕರಣದಲ್ಲಿ ಜೈಲಿನಲ್ಲಿ ಸುಧಾರಣೆ ಮುಂದಕ್ಕೆ ಆಗಬೇಕಾಗತ್ತೆ. ಮತ್ತೆ ಇಂಥ ವಿಡಿಯೋಗಳು ವೈರಲ್ ಆದರೆ ಇದು ಸರ್ಕಾರಕ್ಕೆ ತೀರಾ ಮುಖಭಂಗ ಆಗ್ಬಿಡುತ್ತೆ. ಇದಕ್ಕೆ ಕಂಪ್ಲೀಟ್ ಕಡಿವಾಣ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ.